ಫ್ರೆಂಡ್ಸ್, ಇವತ್ತು ಇಸ್ರೇಲ್ ಅಂದ್ರೆ ಇಡೀ ಜಗತ್ತು ಹೆದರುತ್ತೆ. ಆದರೆ ಒಂದು ಕಾಲದಲ್ಲಿ ಇದೇ ಇಸ್ರೇಲ್ ಅಳಿವಿನ ಅಂಚಿನಲ್ಲಿತ್ತು. ಶತ್ರು ರಾಷ್ಟ್ರಗಳು ಹೈಫಾ ಎಂಬ ಬಂದರು ನಗರವನ್ನು ವಶಪಡಿಸಿಕೊಂಡು ಇಡೀ ಪ್ರದೇಶವನ್ನೇ ತಮ್ಮ ವಶಕ್ಕೆ ಪಡೆಯಲು ಸಂಚು ರೂಪಿಸಿದ್ದವು. ಆಗ ಬ್ರಿಟಿಷರ ಬಳಿ ಹೈಟೆಕ್ ಗನ್ಗಳಿದ್ದವು, ಸೈನ್ಯವಿತ್ತು. ಆದರೂ ಅವರು ಸೋಲೊಪ್ಪಿಕೊಂಡಿದ್ರು. ಕೊನೆಗೆ ಮೈದಾನಕ್ಕೆ ಇಳಿದಿದ್ದು ನಮ್ಮ ಮೈಸೂರು ಅರಮನೆಯ ವೀರ ಸೈನಿಕರು. ಮೈಸೂರಿನಿಂದ ಇಸ್ರೇಲ್ಗೆ ಹೋಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಯುದ್ಧ ಮಾಡಿದ್ದು ಏಕೆ? ಕುದುರೆ ಮೇಲೆ ಬಂದ ಕನ್ನಡಿಗರನ್ನು ನೋಡಿ ಅರಬ್ ಸೈನಿಕರು ನಡುಗಿದ್ದೇಕೆ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು 1918ರ ಆ ರಕ್ತಸಿಕ್ತ ಇತಿಹಾಸದ ಪುಟಗಳನ್ನು ಬಿಚ್ಚಿಡುತ್ತಿದ್ದೇವೆ. ಮೈಸೂರು ಲ್ಯಾನ್ಸರ್ಸ್ ಅಂದ್ರೆ ಅದು ಕೇವಲ ಸೈನ್ಯವಲ್ಲ, ಅದು ಮೈಸೂರು ಮಹಾರಾಜರ ಹೆಮ್ಮೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಸೈನ್ಯವನ್ನ ಅತ್ಯಂತ ಶಿಸ್ತಿನಿಂದ ಕಟ್ಟಿದ್ದರು. ಇವರಿಗೆ ಲೈಟ್ ಕೆವಾಲರಿ ಎಂದು ಕರೆಯಲಾಗುತ್ತಿತ್ತು. ಅಂದ್ರೆ ವೇಗವಾಗಿ ಓಡುವ ಕುದುರೆಗಳ ಮೇಲೆ ಕುಳಿತು ಶತ್ರುಗಳ ಮೇಲೆ ಮಿಂಚಿನ ದಾಳಿ ಮಾಡುವುದು ಇವರ ಸ್ಪೆಷಾಲಿಟಿ. ಮೊದಲ ಮಹಾಯುದ್ಧ ಶುರುವಾದಾಗ ಬ್ರಿಟಿಷರು ಮೈಸೂರು ಮಹಾರಾಜರ ಸಹಾಯ ಕೇಳಿದರು. ಮಹಾರಾಜರು ಹಿಂದೆ ಮುಂದೆ ನೋಡದೆ ತಮ್ಮ ಅತ್ಯುತ್ತಮ 2 ಸಾಮದ ಸೈನಿಕರನ್ನ ಇಸ್ರೇಲ್ಗೆ ಕಳುಹಿಸಿಕೊಟ್ಟರು. ಈ ಸೈನಿಕರು ಬೆಂಗಳೂರಿನ ಹೆಬ್ಬಾಳ ಮತ್ತು ಮೈಸೂರಿನ ಕ್ಯಾಂಪ್ಗಳಿಂದ ನೇರವಾಗಿ ಹಡಗಿನ ಮೂಲಕ ಇಸ್ರೇಲ್ಗೆ ಪ್ರಯಾಣ ಬೆಳೆಸಿದ್ರು. ಈಗ ಇಸ್ರೇಲ್ನ ಪರಿಸ್ಥಿತಿ ನೋಡಿ. ಹೈಫಾ ನಗರದ ಪಕ್ಕದಲ್ಲಿ ಮೌಂಟ್ ಕಾರ್ಮೆಲ್ ಎಂಬ ಬೆಟ್ಟವಿದೆ. ಶತ್ರು ಸೈನಿಕರು ಬೆಟ್ಟದ ತುದಿಯಲ್ಲಿ ಮೆಷಿನ್ ಗನ್ ಹಿಡಿದು ಕುಳಿತಿದ್ರು. ಬ್ರಿಟಿಷರು ಕೆಳಗಿನಿಂದ ದಾಳಿ ಮಾಡಲು ಹೋದಾಗೆಲ್ಲ ಶತ್ರುಗಳು ಗುಂಡಿನ ಮಳೆ ಸುರಿಸುತ್ತಿದ್ರು. ಬ್ರಿಟಿಷ್ ಸೇನಾಧಿಕಾರಿಗಳು ಇದು ಇಂಪಾಸಿಬಲ್ ಮಿಷನ್ ಅಂತೆ ಕೈಚೆಲ್ಲಿದ್ರು. ಯಾಕಂದ್ರೆ ಕುದುರೆಗಳು ಬೆಟ್ಟ ಹತ್ತುವಷ್ಟರಲ್ಲಿ ಶತ್ರುಗಳು ಎಲ್ಲರನ್ನೂ ಕೊಂದು ಹಾಕುತ್ತಿದ್ದರು. ಆದರೆ ಮೈಸೂರು ಲಾನ್ಸರ್ಸ್ ನಾಯಕ ಲಿಂಗರಾಜ್ ಅರಸ್ ಮತ್ತು ಜೋಧ್ಪುರ್ ಲಾನ್ಸರ್ಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅವರು ಬೆಟ್ಟದ ಕಡಿದಾದ ಹಾದಿಯಲ್ಲಿ ಶತ್ರುಗಳ ಕಣ್ಣಿಗೆ ಬೀಳದಂತೆ ಕುದುರೆಗಳನ್ನು ನುಗ್ಗಿಸಲು ನಿರ್ಧರಿಸಿದ್ರು. ಸೆಪ್ಟೆಂಬರ್ 23 ಬೆಳಿಗ್ಗೆ 5 ಗಂಟೆ ಮೈಸೂರು ಸೈನಿಕರು ತಮ್ಮ ಖಡ್ಗಗಳನ್ನು ಹೊರತೆಗೆದರು. ಶತ್ರುಗಳ ಹತ್ತಿರ ಆಸ್ಟ್ರೇಲಿಯಾದ ಹೈಟೆಕ್ ಬಂದೂಕುಗಳಿದ್ದವು. ಆದರೆ ಕನ್ನಡಿಗರ ಹತ್ತಿರ ಇದ್ದದ್ದು ಕೇವಲ ಧೈರ್ಯ. ಒಮ್ಮೆ ಯೋಚಿಸಿ, ಎದುರುಗಡೆಯಿಂದ ಗುಂಡುಗಳು ಮಳೆಯಂತೆ ಬರ್ತಿವೆ. ಆದರೆ ಮೈಸೂರು ಸೈನಿಕರು ಜೈ ಚಾಮುಂಡೇಶ್ವರಿ ಅಂತ ಕೂಗುತ್ತಾ ಕುದುರೆಗಳನ್ನ ಬೆಟ್ಟದ ಮೇಲೆ ಓಡಿಸಿದ್ರು. ಶತ್ರುಗಳಿಗೆ ಶಾಕ್ ಆಗಿತ್ತು. ಯಾವ ಹುಚ್ಚರು ಗುಂಡಿನ ಎದುರು ಖಡ್ಗ ಹಿಡಿದು ಬರ್ತಿದ್ದಾರೆ ಅಂತ ಅವರು ಅಂದುಕೊಳ್ಳುವಷ್ಟರಲ್ಲಿ ಮೈಸೂರು ಲಾನ್ಸರ್ ಶತ್ರುಗಳ ಬಂಕರ್ ಒಳಗೆ ನುಗ್ಗಿದ್ರು. ಅಲ್ಲಿ ನಡೆದಿದ್ದು ಭೀಕರ ರಕ್ತಪಾತ. ಒಂದೇ ಗಂಟೆಯಲ್ಲಿ ಶತ್ರುಗಳ ಮೆಷಿನ್ ಗನ್ಗಳು ಮೌನವಾದವು. ಹೈಫಾ ನಗರ ವಿಮೋಚನೆ ಆಗದಿದ್ದರೆ ಇವತ್ತು ಇಸ್ರೇಲ್ ಎಂಬ ದೇಶವೇ ಇರಲಿಲ್ಲ. ಅದಕ್ಕೆ ಇಸ್ರೇಲ್ನ ಇತಿಹಾಸ ಪುಸ್ತಕಗಳಲ್ಲಿ ಈ ಯುದ್ಧದ ಬಗ್ಗೆ ದೊಡ್ಡ ಅಧ್ಯಾಯವೇ ಇದೆ. ಇಸ್ರೇಲ್ನ ಹೈಫಾ ನಗರದ ಮೇಯರ್ ಇಂದಿಗೂ ಪ್ರತಿ ವರ್ಷ ಮೈಸೂರು ಸೈನಿಕರ ಸ್ಮರಣೆ ಮಾಡ್ತಾರೆ. ಬೆಂಗಳೂರಿನ ಆರ್ಟಿ ನಗರದ ಹತ್ತಿರ ಮೈಸೂರು ಲಾನ್ಸರ್ಸ್ ಮೆಮೋರಿಯಲ್ ಇದೆ. ಆದರೆ ವಿಷಾದದ ಸಂಗತಿ ಅಂದ್ರೆ ಇಸ್ರೇಲ್ನಲ್ಲಿ ಜನರಿಗೆ ಗೊತ್ತಿರುವ ಈ ಇತಿಹಾಸ ನಮ್ಮ ಬೆಂಗಳೂರಿನ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮ ಯೋಧರು ಅನ್ಯ ದೇಶದ ಮಣ್ಣಿನಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿ ಬಂದಿದ್ದರು. ಫ್ರೆಂಡ್ಸ್, ಇಸ್ರೇಲ್ ಮತ್ತು ಭಾರತದ ಸ್ನೇಹಕ್ಕೆ ಈ ಹೈಫಾ ಯುದ್ಧವೇ ಭದ್ರ ಬುನಾದಿ. ನಾವಿವತ್ತು ಇಸ್ರೇಲ್ನಿಂದ ಕೃಷಿ ಅಥವಾ ರಕ್ಷಣಾ ತಂತ್ರಜ್ಞಾನ ಪಡೆಯುತ್ತಿದ್ದೇವೆ ಅಂದ್ರೆ ಅದಕ್ಕೆ 100 ವರ್ಷಗಳ ಹಿಂದೆ ನಮ್ಮ ಮೈಸೂರು ಯೋಧರು ಸುರಿಸಿದ ರಕ್ತವೇ ಕಾರಣ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ನಮ್ಮ ಮಣ್ಣಿನ ವೀರರ ಕಥೆ ಕಣ್ಮರೆಯಾಗಬಾರದು. ನಿಮ್ಮಲ್ಲಿ ಸ್ವಲ್ಪವಾದರೂ ದೇಶಭಕ್ತಿ ಮತ್ತು ಕನ್ನಡಿಗರ ಬಗ್ಗೆ ಹೆಮ್ಮೆ ಮೂಡಿಸಿದ್ರೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಸತ್ಯ ತಿಳಿಯಲಿ. ಇಂತಹ ಮತ್ತಷ್ಟು ರೋಚಕ ಇತಿಹಾಸಕ್ಕಾಗಿ ನಿಮ್ಮ ನೆಚ್ಚಿನ ಒಳಧ್ವನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.